ಪೌರಾಡಳಿತ ನಿರ್ದೇಶನಾಲಯವು ಆಸ್ತಿ ಕಣಜ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಈಗಾಗಲೇ ಈ ಆಸ್ತಿ ಖಾತೆಗಳನ್ನು ಹೊಂದಿರುವವರು ತಮ್ಮ ಆಸ್ತಿ ಖಾತೆ ಪ್ರತಿಗಳಲ್ಲಿ ದೋಷ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಬಹುದಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್. ಪ್ರದೀಪ್ ಕುಮಾರ್ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಖಾತೆ ಪ್ರತಿಗಳಲ್ಲಿ ತಿದ್ದುಪಡಿಗಳಿದ್ದಲ್ಲಿ ಸ್ವತ್ತಿನ ಮತ್ತು ಮಾಲೀಕರ ಭಾವಚಿತ್ರ, ಗುರುತು ಪತ್ರ, ಆಧಾರ್, ಪಾನ್ ಕಾರ್ಡ್, ಕಂದಾಯ ಪಾವತಿ ರಶೀದಿ, ವಿದ್ಯುತ್ ಬಿಲ್, ನೀರಿನ ಬಿಲ್ ಮುಂತಾದ ದಾಖಲೆಗಳ ಪ್ರತಿಗಳೊಂದಿಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಫೆಬ್ರವರಿ 25ರೊಳಗೆ ಅರ್ಜಿ ಸಲ್ಲಿಸುವಂತೆ ಕೋರಿದರು. ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಂಡ ಆಸ್ತಿಗಳ ವಿವರಗಳನ್ನು ಪರಿಶೀಲನೆಗೆ ಒಳಪಡಿಸಿ ಈ ಆಸ್ತಿ ತಂತ್ರಾಂಶದಲ್ಲಿ ಇಂಡೀಕರಿಸುವಂತೆ ಸೂಚಿಸುವುದರಿಂದ ನಿಮ್ಮ ಈ ಆಸ್ತಿ ಪತ್ರಗಳಲ್ಲಿ ಯಾವುದಾದರೂ ತಿದ್ದುಪಡಿಗಳಿದ್ದಲ್ಲಿ ಅಗತ್ಯ ದಾಖಲೆಗಳಾದ ಕ್ರಯ, ದಾನ, ಹಕ್ಕುಪತ್ರ, ವಿಭಾಗ ಪತ್ರ ಇತ್ಯಾದಿ ಸ್ವತ್ತಿನ ಫೋಟೋ, ಮಾಲೀಕರ ಭಾವಚಿತ್ರ ಹಾಗೂ ಮಾಲೀಕರ ಗುರುತಿನ ಚೀಟಿ, ವೋಟರ್ ಐಡಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಕಂದಾಯ ಪಾವತಿಸಿರುವ ರಶೀದಿ, ವಿದ್ಯುತ್ ಬಿಲ್, ನೀರಿನ ಬಿಲ್ ಇತ್ಯಾದಿ ದಾಖಲೆಗಳನ್ನು ಅರಕಲಗೂಡು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ದಿನಾಂಕ 25/2/2025 ಸಲ್ಲಿಸುವಂತೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಆಸ್ತಿ ಮಾಲೀಕರುಗಳಿಗೆ ಈ ಮೂಲಕ ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಮಾತನಾಡಿ, ಆಸ್ತಿ ಖಾತೆದಾರರು ಅಂತರ್ಜಾಲದಲ್ಲಿ KMF 24 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಿಟಿಜನ್ ಭಾಗದಲ್ಲಿರುವ ಪ್ರತಿಯೊಂದಿಗೆ ನಿಮ್ಮಲ್ಲಿರುವ ಪ್ರತಿಯನ್ನು ತಾಳೆ ನೋಡಿ ತಪ್ಪು ದೋಷಗಳನ್ನು ಗುರುತಿಸಿ ತಪ್ಪುಗಳಿದ್ದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ ತಿದ್ದುಪಡಿ ಮಾಡಲಾಗುವುದು. ಕಾಲಾವಕಾಶ ಕಡಿಮೆ ಇದ್ದು ಜನರು ತ್ವರಿತವಾಗಿ ಈ ಕುರಿತು ಗಮನ ನೀಡಿ ತಮ್ಮ ಆಸ್ತಿ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕು. ಸಾರ್ವಜನಿಕರಿಗೆ ಈ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಒಂದೆರಡು ದಿನದಲ್ಲೇ ವಾರ್ಡ್ ಸಭೆಗಳನ್ನು ನಡೆಸಿ ಈ ಕುರಿತು ಅರಿವು ಮೂಡಿಸುವುದಾಗಿ ಹೇಳಿದರು. ಸದಸ್ಯ ಹೂವಣ್ಣ ಉಪಸ್ಥಿತರಿದ್ದರು. ಆಫೀಸಲ್ಲಿ ಎಂಟ್ರಿ ಆಗಿದ್ದಾವೆ. ಅದರಲ್ಲಿ ಸುಮಾರು 300 ಖಾತೆಗಳು ಎಂಟ್ರಿ ಇದ್ದಾವೆ. ಆ ಎಲ್ಲ ಖಾತೆಗಳಲ್ಲೂ ಕೆಲವೊಂದು ಏನಂತ ತಪ್ಪಾಗಿರ್ಬೋದು. ಸುಮಾರು 5330 ಈ ಆಸ್ತಿ ಖಾತೆಗಳಿದ್ದಾವೆ. ಅದರಲ್ಲಿ ಆಲ್ರೆಡಿ 4300 ಖಾತೆಗಳು ಈ ಆಸ್ತಿ ಆಗಿದ್ದಾವೆ. ಇನ್ನೊಂದು ಕೆಲವರು ದಾಖಲಾತಿಗಳನ್ನು ಸಲ್ಲಿಸಿಲ್ಲ. ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಮಾಲೀಕರು ತಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ದಾನಪತ್ರ ಇರ್ಬೋದು, ಕ್ರಯಪತ್ರ ಇರ್ಬೋದು ಅಥವಾ ಇತರೆ ಮೂಲ ದಾಖಲಾತಿಗಳಿರ್ಬೋದು ಅವನ್ನೆಲ್ಲವನ್ನೂ ಕೂಡ ಕಂದಾಯ ರಸೀದಿಯೊಂದಿಗೆ ಸಲ್ಲಿಸಿ ತಮ್ಮ ಆಸ್ತಿಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲವೂ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಖಾತೆ ನಂಬರ್ ತಪ್ಪಿರ್ಬೋದು, ಕೆಲವೊಂದು ಆಸ್ತಿ ಮಾಲೀಕರ ಹೆಸರು ತಪ್ಪಿರ್ಬೋದು, ಅವರ ಭಾವಚಿತ್ರಗಳು ತಪ್ಪಾಗಿ ಬೇರೆಯವ್ರ ಫೋಟೋ ಬಂದಿರ್ಬೋದು. ಇಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದೊಂದು ಸದಾವಕಾಶ. ಎಲ್ಲರೂ ಕೂಡ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮೂಲ ದಾಖಲೆಗಳನ್ನು ಈ ಕಚೇರಿಗೆ ದಿನಾಂಕ 25/2/2025 ಹಾಜರುಪಡಿಸಿ ಅವನ್ನ ನಮಗೆ ಕೊಟ್ಟರೆ ನಾವು ಅವನ್ನ ನಾಗರಿಕರ ಕೋರಿಕೆ ಅಂತ ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಮಾಡಿ ಕಚೇರಿ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಸರಿಪಡಿಸ್ತಕ್ಕಂಥ ನಾವು ಕೆಲಸವನ್ನು ಮಾಡ್ತೀವಿ.